ಹುಲಿಗೆಮ್ಮನ ದರ್ಶನ ಮುಗಿಸ್ಕೊಂಡು ಹುಲಿಗೆಯಿಂದ ನಾವು ಸೀದಾ ಹೋಗ್ತಿದ್ದಿದ್ದು ಹಂಪಿಗೆ. ಆದರೆ ಈ ಸರಿ ಪ್ಲಾನ್ ಚೇಂಜ್ ಮಾಡಿದ್ವಿ. ಯಾಕಂದರೆ ನಮ್ಮ ಗ್ರೂಪಲ್ಲಿ ಅರ್ಧಕ್ಕರ್ಧ ಜನ ಆಲ್ರೆಡಿ ಕೊಪ್ಪಳ ಗವಿಮಠನ ನೋಡಿದರೆ ಇನ್ನರ್ಧ ಜನ ನಾವು ನೋಡೇ ಇರಲಿಲ್ಲ. ನಂದು ಕೂಡ ಇದು ಮೊದಲನೇ ಭೇಟಿ ಕೊಪ್ಪಳ ಗವಿಮಠಕ್ಕೆ. ನನ್ನ ಪರಿಕಲ್ಪನೆಯಲ್ಲಿ ಮಠ ಇದ್ದಿದ್ದ ರೀತಿಯೇ ಬೇರೆ, ಆದರೆ ಇಲ್ಲಿ ನೋಡಿದ ತಕ್ಷಣ ಹಬ್ಬ ಅನ್ನೋವಂಥ ಫೀಲು. ನಮ್ಮವರು ನಾನಾಗಲೇ ನೋಡಿ ಕಾಲು ಬೇರೆ ನಡೆಯೋಕ್ಕೆ ಬರ್ತಿಲ್ಲ, ನೀವು ಹೋಗಿ ನೋಡ್ಕೊಂಡು ಬರ್ರಿ ಅಂದರು. ನಾವು ಮೇಲೆ ಹತ್ತಿದಂಗೆ ನಮ್ಮ ಮಮ್ಮಿನೂ ಹಿಂದೆನೇ ಬಂದರು. ಗುಡಿಲಿರೋ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಗದ್ಗೆಗಳಿಗೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಅಷ್ಟೊಂದು ಜನ ಹೋಗೋದು ಬರೋರನ್ನೆಲ್ಲ ನೋಡಿ ಯಾವುದೋ ಟೂರಿಸ್ಟ್ ಪ್ಲೇಸಿಗೆ ಬಂದಂಥ ಅನುಭವ. ಹಾಗೆ ರೀಲ್ಸಿಗೆ ವಿಡಿಯೋಗೆ ಒಂದಿಷ್ಟು ವಿಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತ ವಿಡಿಯೋ ಶೂಟ್ ಮಾಡ್ತಿದ್ದೆ. ಹಿಂತಿರುಗಿ ನೋಡ್ತೀನಿ ನಮ್ಮ ಮನೆಯವರೆಲ್ಲ ಗಾಯಬಾಗ್ಬಿಟ್ರ. ಇವ್ರು ನಮ್ಮ ಮನೆ ಇನ್ನೇ ಒಂದಿಷ್ಟು ಜನ ಬಂದ್ರಲ್ಲ, ಯಾಕೆ ಕಡೆ ಹೋದಾರೆ? ಕೈಯಲ್ಲಿ ಫೋನ್ ಇತ್ತು, ಚಿಕ್ಕೋಳೇನಲ್ಲ, ಫೋನ್ ಮಾಡಿ ಕೇಳ್ಬೋದಿತ್ತು ಅನ್ನೋಷ್ಟು ದೂರದಲ್ಲಿ ಏನಿರಲಿಲ್ಲ. ಎರಡು ಬಿದ್ದರೆ ಅಲ್ಲೇ ಇದ್ದರು. ಮಠದ ಆವರಣದಲ್ಲೆಲ್ಲ ಓಡಾಡಿ ಪ್ರಸಾದ ತಗೊಂಡು ನಮ್ಮ ಮನರ್ಗೆ ಬೇಡ ಅಂದರೂ ಕೇಳಿಲ್ಲ, ಬೆಟ್ಟ ಹತ್ತೀನಿ ಅಂತ ಬೆಟ್ಟ ಹತ್ತಿದ್ಲು. ಕಾಲು ಸುಡ್ತವು. ಇದಾಗಿತ್ತು ಮಿನಿ ವ್ಲಾಗ್. ಫುಲ್ ವಿಡಿಯೋ ಬೇಕಂದ್ರೆ ನನ್ನ ಚಾನಲ್ನಾಗ ಸಿಗ್ತದೆ, ಹೋಗಿ ನೋಡ್ರಿ.